ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಸ್ನೇಹಿತರೆ, ನ್ಯೂ ಇಯರ್ ಬರ್ತಿದೆ. ನೀವೇನಾದರೂ ಒಳ್ಳೆ ಜಾಗಕ್ಕೆ ಸ್ನೇಹಿತರೊಟ್ಟಿಗೆ ಅಂದರೆ ಟ್ರೆಕ್ಕಿಂಗ್ಗೆ ಹೋಗಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಸೇವ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಸುಂದರವಾದ ಬೆಟ್ಟವು ಎಂದೇ ಕರೆಯಲ್ಪಡುವ ಚಿಕ್ಕಮಗಳೂರಿನಲ್ಲಿದೆ. ಹಾಗೆ ಇದು ದೇವರ ಮನೆ ಎಂದೇ ಪ್ರಸಿದ್ಧವಾಗಿದೆ. ಈ ಬೆಟ್ಟದ ವಿಶೇಷ ಅಂದರೆ ಇದು ನಿಮ್ಮನ್ನು ಪ್ರಕೃತಿ ಹಾಗೂ ಆಧ್ಯಾತ್ಮ ಒಯ್ಯುತ್ತೆ. ಇಲ್ಲಿ ನೀವು ಸುಮಾರು 800 ಹಳೆಯದಾದ ಕಾಲಭೈರವೇಶ್ವರ ದೇವಾಲಯವನ್ನು ನೋಡಬಹುದು. ಈ ದೇವಸ್ಥಾನಕ್ಕೆ ಒಂದು ಕತೆ ಕೂಡ ಇದೆ. ಏನಂದ್ರೆ, ಒಮ್ಮೆ ಶಿವ ತನ್ನ ವಾಹನವಾದ ಮನುಷ್ಯರ ಕ್ಷೇಮ ವಿಚಾರಿಸಿಕೊಂಡು ಬರಲು ಹೇಳಿದ ಈ ಬೆಟ್ಟಕ್ಕೆ ಬಂದು ಇದರ ಸೌಂದರ್ಯಕ್ಕೆ ಸೋತು ಮತ್ತೆ ಕೈಲಾಸಕ್ಕೆ ಮರಳದೆ ಅಲ್ಲೇ ಉಳಿದು ಬಿಡುತ್ತಾನೆ. ಆಗ ಅವನನ್ನು ಹಿಂಬಾಲಿಸಿ ಬಂದ ಭೈರವೇಶ್ವರನು ನೆಲೆಸಿದ ಎಂಬ ಕತೆ ಕೂಡ ಇಲ್ಲಿ ನೀವು ಕೇಳಿಸ್ಕೋಬಹುದು. ಹಾಗೆ ಈ ದೇವರ ಮನೆ ಬೆಟ್ಟವು ಆರಂಭಿಕ ಮತ್ತು ಹಾರ್ಡ್ಕೋರ್ ಟ್ರೆಕ್ಕರ್ಸ್ಗೆ ವಾದ ತಾಣವಾಗಿದೆ. ವಿಶೇಷ ಅಂದ್ರೆ ಪ್ರತಿ 12 ವರ್ಷಗಳಿಗೊಮ್ಮೆ ಅರಳುವ ಹಾರ್ಲು ಹೂವುಗಳನ್ನು ಇಲ್ಲಿ ನೀವು ನೋಡಬಹುದು. ಸ್ನೇಹಿತರೆ, ಜೀವನದ ಜಂಜಾಟದ ನಡುವೆಯೂ ಈ ಸ್ಥಳ ನಿಮಗೆ ಮುದ ಕೊಡುತ್ತಾ. ನೀವೇನಾದ್ರೂ ಚಿಕ್ಕಮಗಳೂರಿಗೆ ಹೋದ್ರೆ ಮಿಸ್ ಮಾಡದೆ ಒಮ್ಮೆ ಭೇಟಿ ಕೊಡಿ. ವಂದನೆಗಳು.